ಫ್ರೆಂಡ್ಸ್, ಚೆನ್ನಾಗಿದ್ದೀರಾ? ನೀವು ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಫ್ರೆಂಡ್ಸ್ ನೋಡಿ, ನಾನು ತಾಲಪೆಟ್ಟೆ ಮಾಡೋದನ್ನು ಹೇಳ್ಕೊಡ್ತಾ ಇದ್ದೀನಿ. ಇಲ್ಲಿ 2 ಈರುಳ್ಳಿ ಕಟ್ ಮಾಡಿ ಇಟ್ಟಿದ್ದೀನಿ, ಒಂಚೂರು ಅರಿಶಿನ, ಉಪ್ಪು, ಜೋಳದ ಹಿಟ್ಟು. ಇದರಲ್ಲಿ 1 ಕಪ್ ಜೋಳದ ಹಿಟ್ಟು. ಇದು ಅಕ್ಕಿ ಹಿಟ್ಟು. ಜೋಳದ ಹಿಟ್ಟು, ಅಕ್ಕಿ ಹಿಟ್ಟೆಲ್ಲ ಸಾಣಿಸಿಟ್ಕೊಂಡಿದ್ದು, ನೀವು ಸಾಣಿಗೆ ಮಾಡಿ ಇಟ್ಕೊಳ್ಳಿ. ಫ್ರೆಂಡ್ಸ್, ಇದು ಕಡಲೆ ಹಿಟ್ಟನ್ನ ಏನು ಅಷ್ಟೇ ಪ್ರಮಾಣದಲ್ಲಿ ತಗೊಳ್ಬೇಕಂತಿಲ್ಲ, ಇಷ್ಟು ತಗೊಂಡ್ರೆ ಸಾಕು. ಸ್ವಲ್ಪ ಎಣ್ಣೆ ಹಾಕೊಳ್ಳುವ. ಅದರ ಒಟ್ಟಿಗೆ ಹಸಿಮೆಣಸು, ನೀರುಳ್ಳಿ, ಅರಿಶಿಣ, ಉಪ್ಪಿಟ್ಟಿದ್ನಲ್ಲ ಫ್ರೆಂಡ್ಸ್, ಅದು ಹಾಕ್ತಾಯಿದ್ದೀನಿ. ಸರಿ, ಚೆನ್ನಾಗಿ ಕಲಿಸ್ಕೊಂಬಿಡಿ ಫ್ರೆಂಡ್ಸ್. ತುಂಬಾ ಚೆನ್ನಾಗಿರುತ್ತೆ, ಟ್ರೈ ಮಾಡಿ. ಎಷ್ಟು ಬೇಕೋ ಅಷ್ಟು ನೀರು ಹಾಕಿ ಚೆನ್ನಾಗಿ ಕಲಿಸ್ಕೊಂಬಿಡಿ. ನೋಡಿ, ಈ ಥರ ಕಲಸಿಟ್ಕೊಳ್ಳಿ ಫ್ರೆಂಡ್ಸ್. ಸಾರಿ, ಕರೆಂಟ್ ಹೋಗಿಬಿಟ್ಟಿದೆ, ಕರೆಂಟ್ ಇಲ್ಲ. ಸ್ವಲ್ಪ ಜೀರಿಗೆನೂ ಸ್ವಲ್ಪ ಗೋಧಿ ಹಿಟ್ಟು ಹಾಕೊಳ್ಳಿ. ನಂಗೆ ಆಗ್ತಾಯಿತ್ತು ಕಲಸಿನ. ಸ್ವಲ್ಪ ಎಣ್ಣೆ ಹಾಕಿದೆ ಫ್ರೆಂಡ್ಸ್. ನೋಡಿ, ಭಾಳ ಸ್ವೀಟ್ ಬಂದಿದೆ. ನೀವು ಕೂಡ ಬಾಳೆಕಿಳೆ ಮಾಡಿ. ಇಲ್ಲದು ಹಾಗೆ ಹಂಚಿಟ್ಟಿದ್ದೆ. ಬಾಳೆಕಿಳೆ ಮೇಲೆ ಒಂಚೂರು ಎಣ್ಣೆ ಹಾಕಿ ಸಾಕು, ಒರೆಸಿಟ್ಕೊಂಡು. ಎಷ್ಟು ಬೇಕು ಅಷ್ಟು ಹಿಟ್ಟು ಉಂಡೆ ತಗೊಳ್ಳಿ. ಹೀಗೆ ತಟ್ಕೊಳ್ಳಿ. ಹಾಕೊಳ್ಳಿ, ತಿರುಗಿಸಿ ಹಾಕೊಳ್ಳಿ. ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ. ಹೋಗಿದೆ ಒಂದು ಕಡೆ ಟೀ ಚಹಾ ಆಗ್ತಾ ಇದೆ. ಹೀಗೆ ತಟ್ಟಿ ಬಾಳೆ ಎಲೆ ಮೇಲೆ ಮಾಡಿ, ಇನ್ನೂ ಆರೋಗ್ಯಕ್ಕೆ ಒಳ್ಳೆಯದು, ತುಂಬಾ ಚೆನ್ನಾಗಾಗುತ್ತೆ. ಬಾಳೆ ಎಲೆ ಇಲ್ಲ ಅಂದರೆ ಹಾಗೆ ಕೂಡ ನಿಮ್ಮ ಹತ್ರ ಏನಿದೆ ಮಣೆ, ಅದ್ರ ಮೇಲೆ ಮಾಡ್ಬೋದು. ನೋಡಿ, ಈ ಥರ ಮಾಡ್ಕೊಳ್ಳಿ. ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ. ಟ್ರೈ ಮಾಡಿ. ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಎಣ್ಣೆ ಹಾಕೊಳ್ಳಿ. ಎರಡು ಕಡೆ ಚೆನ್ನಾಗಿ ಹೇಗೆ ಬೇಯಿಸ್ಕೊಬಿಡಿ. ನೋಡಿ, ನೀವು ಕಾಯಿ ಚಟ್ನಿ ಮಾಡ್ಕೊಳ್ಳಿ ಇದ್ರ ಜೊತೆ. ಮತ್ತೊಂದು ರೆಡಿಯಾಗಿದೆ. ಅಷ್ಟರಲ್ಲಿ ಸ್ವಲ್ಪ ಎಣ್ಣೆ ಬೇಕಾದ್ರೆ ಹಾಕೊಳ್ಳಿ, ಬೇಡ ಅಂದರೆ ಬೇಡ. ಬಾಳೆ ಎಲೆಯಲ್ಲಿ ಹಾಕ್ಕೊಳ್ಳಿ ಫ್ರೆಂಡ್ಸ್, ತುಂಬಾ ಚೆನ್ನಾಗಿರುತ್ತೆ. ಇದನ್ನು ಬಿಸಿ ಹಾಕೋಣ. ನೋಡಿ, ಎಷ್ಟು ಒಳ್ಳೆ ಬಂದಿದೆ. ಗರಿ ಗರಿ ಹಾಕಿ ತುಂಬಾ ರುಚಿ ಇರುತ್ತೆ. ಟ್ರೈ ಮಾಡಿ. ಇದ್ರ ಜೊತೆ ನೀವು ಚಟ್ನಿ, ಶೇಂಗಾ ಚಟ್ನಿ ಪುಡಿ ಮತ್ತು ಮೊಸರು ಹಾಕ್ಕೊಂಡು ತಿನ್ಬೋದು.
ಇಲ್ಲಾಂದರೆ ಕಾಯಿ ಚಟ್ನಿ ಮಾಡ್ಕೊಳ್ಳಿ ಫ್ರೆಂಡ್ಸ್, ತುಂಬಾ ರುಚಿಯಾಗಿರುತ್ತೆ. ನೋಡಿ ಗರಿ ಗರಿಯಾಗಿ ಬಂದಿದೆ ನೋಡಿ. ನೋಡಿ ಬಿಸಿ ಬಿಸಿ ಆಲೂಗಡ್ಡೆ ರೆಡಿಯಾಗಿದೆ. ಟ್ರೈ ಮಾಡಿ. ಥ್ಯಾಂಕ್ ಯು.